ನಾಗೇಂದ್ರ ಅವರೇ, ಮಂಜು ಕಿರಣ್ ಕೆಲವು ಮಾತುಗಳನ್ನು ಹೇಳ್ತಾ ಇದ್ರು. JDSನವರು ಮಾತನಾಡ್ತಿರುವಂಥ ಮಾತುಗಳು ವಾಸ್ತವಕ್ಕೆ ಬಹಳ ದೂರ ಇದೆ. ಮಂಜು ಕಿರಣ್ ನೇರವಾಗಿ ಹೇಳ್ತೀನಿ, ಸನ್ಮಾನ್ಯ ದೇವೇಗೌಡರ ಬಗ್ಗೆ ಇತಿಹಾಸ ಓದ್ಕೊಂಡು ಬಂದು ಮಾತಾಡಬೇಕು ಅಂತ ಹೇಳ್ತೀನಿ. ಇವತ್ತು ದೇಶಕ್ಕಾಗಲಿ ರಾಜ್ಯಕ್ಕಾಗಲಿ ಕೀರ್ತಿವಂತ ಒಂದು ಗುಣವಂತ ಧೀಮಂತ ರೈತರ ಫಲ ಇರೋವಂಥದ್ದು ನೆಲ ಜಲ ಭಾಷೆ ಅಂತ ಬಂದರೆ ಸನ್ಮಾನ್ಯ ದೇವೇಗೌಡರು ಇವತ್ತು ಕೂಡ ಎದ್ದು ನಿಂತ್ಕೊಂಡು ಮಾತಾಡೋಂಥ ಒಂದು ಧೀಮಂತ ನಾಯಕ, ಈ ದೇಶ ಕಂಡಂಥ ಅಗ್ರಗಣ್ಯ ಸ್ಥಾನದಲ್ಲಿರೋದು. ಇವತ್ತು ಪಂಜಾಬದಲ್ಲಿ ಒಂದು ಭತ್ತಕ್ಕೆ ಸನ್ಮಾನ್ಯ ದೇವೇಗೌಡರು ಹೆಸರಿಟ್ಟಾರೆ ಅಂತ ಒಂದು ಕೀರ್ತಿ ದೇವೇಗೌಡರು. ಇವತ್ತು ರೈತರ ಬಗ್ಗೆ ಹೋರಾಟ ಮಾಡೋಕ್ಕೆ ಮುಂದೆ ಬರೋದು, ರೈತರ ಪರವಾಗಿ ರೈತರ ಬೆನ್ನೆಲುಬು ನಿಂತಿರೋದೆ ಸನ್ಮಾನ್ಯ JDS ಪಕ್ಷ ಕುಮಾರಣ್ಣವರು ಮತ್ತು ದೇವೇಗೌಡರು. ಅವ್ರ ಬಗ್ಗೆ ಮಾತಾಡಬೇಕಂದ್ರೆ ಸ್ವಲ್ಪ ಅವ್ರು ಹಿಸ್ಟ್ರಿ ತಿಳ್ಕೊಂಡು ಮಾತಾಡಿ. ನೀರಾವರಿಯಲ್ಲಿ ಎಂಥ ಕ್ರಾಂತಿ ಮಾಡಿದ್ದಾರೆ ಸನ್ಮಾನ್ಯ ದೇವೇಗೌಡರು ಅಂತ ಸ್ವಲ್ಪ ತಿಳ್ಕೊಂಡು ಅಲ್ಲ ಮಾಡಲಿ ಅಂತ ಪಿಕ್ಕರ್ಚಸ್ ಅಂತಲ್ಲ. ಇವತ್ತು ನೋಡಿ ಈ ವಿಚಾರದಲ್ಲಿ ನೋಡಿ ರಾಜಕೀಯ ದೇವೇಗೌಡರ ಬಗ್ಗೆ ಮಾತಾಡಿಲ್ಲ. ಒಂದ್ ನಿಮಿಷ, ಈ ವಿಚಾರ ಬಂದಾಗ ರೈತರ ಹೋರಾಟಕ್ಕೆ ದೇವನಹಳ್ಳಿಯಲ್ಲಿ ಚಂದ್ರಾಯಪಟ್ಟಣದಲ್ಲಿ ಹೋರಾಟ ನಡೀತು. 1770 ಎಕರೆ ಹೋರಾಟ ನಡೀತು. ಅವತ್ತು ನಾವು ಹೋಗಿ ಸೇರ್ಕೊಂಡ್ರೆ ರಾಜಕೀಯ ಬದಲಾವಣೆ ಆಗುತ್ತೆ ಅಂತಾರೆ. ನಾವು ಏನು ಸಹಕಾರ ಕೊಡ್ಬೇಕು, ಏನು ಹೋರಾಟಕ್ಕೆ ನಾವು ಕೈ ಜೋಡಿಸ್ಬೇಕು, ಪ್ರತಿನಿತ್ಯ ರೈತರ ಜೊತೆ ನಿಂತ ಸರ್ ಅವ್ರು ಹೇಳಿದ್ರು ಬಹಳ ಸ್ಪಷ್ಟ ರೀ. ಒಂದ್ ಕಡೆ ರೈತರು ಅಂತೀರಿ, ಇನ್ನೊಂದು ಕಡೆ ಕಳ್ಳ ರೈತರು ಅಂತೀರಿ. ರೈತರ ಬಗ್ಗೆ ಇವತ್ತು ನೀವು ಸನ್ಮಾನ್ಯ ದೇವೇಗೌಡರನ್ನ ಮತ್ತೆ ಸನ್ಮಾನ್ಯ ಕುಮಾರಸ್ವಾಮಿ ನೋಡ್ಬೇಕು. ಆಮೇಲೆ ಇನ್ನೊಂದು ವಿಚಾರ, ಇವತ್ತು ಇಂಡಿಯಾ ಕೂಟದಲ್ಲಿ ಇವತ್ತು ಈ ವಿಷಯ ಕ್ಲಾರಿಫೈ ಮಾಡ್ಬಿಡಿ. ಬಿಡದಿ ರೈತರು ಮಾತ್ರ ರೈತರ, ಇಡೀ ದೇಶದ ರಾಜ್ಯದ ಬೇರೆ ರೈತರಲ್ವಾ? ರಾಜ್ಯದ ಬೇರೆ ರೈತರಲ್ವಾ? ಕುಮಾರಸ್ವಾಮಿ ರೈತರ ಪರ ಏನೇನು ಹೋರಾಟ ಮಾಡಿದ್ದಾರೆ, ರೈತರ ಪರ ಎಷ್ಟು ಕಾರ್ಯಕ್ರಮ ಸರಿ ಅವ್ರು ಹೇಳಿದ್ರಲ್ಲ. ಇನ್ನೊಬ್ಬ ರೈತರನ್ನ ಯಾವ್ದೋ ಒಂದೇ ಒಂದು ಪಾಯಿಂಟ್ ಇಟ್ಕೊಂಡು ಜಂಗಲ್ ಮತ್ತೆ ಇಲ್ಲಿ ಮಂಜು ಕಿರಣ್ ಮಾತಾಡಿ. ದೇಶದ ಬಗ್ಗೆ ರಾಜ್ಯದ ಬಗ್ಗೆ ನೋಡಿ. ಇಡೀ ದೇಶದಲ್ಲಿ ಪಂಜಾಬ್ ಅಲ್ಲಿ ಒಂದು ಭತ್ತಕ್ಕೆ ದೇವೇಗೌಡ ಸನ್ಮಾನ್ಯ ದೇವೇಗೌಡ ಸಿಟ್ಟಾರೆ ಅಂತ ಕೀರ್ತಿ ಇದೆ ಇವತ್ತು ಸನ್ಮಾನ್ಯ ದೇವೇಗೌಡರಿಗೆ. ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಇತಿಹಾಸ ತಿಳ್ಕೊಳ್ರಿ. ನಮ್ಮ ವಿಷಯ ಪಿಕ್ ಅಂಡ್ ಚೂಸ್ ಮಾಡುತ್ತೆ. ಇವರು ರೈತರು, ಇವ್ರು ರೈತರಲ್ಲ, ಇವ್ರು ರೈತರು, ಇವ್ರು ಕಳ್ಳರು. ಇವತ್ತು ಆ ವಿಚಾರದಲ್ಲಿ ಕೆಲವು ಕಡೆ ಸಹಕಾರ ಮುಂದೆ ಬಂದು ಕೊಟ್ಟಾಗ ಏನಾಗುತ್ತೆ, ರೈತರು ಹೇಳ್ತಾರೆ ಬೇಡ ಬೇಡ ಸ್ವಾಮಿ ನಮ್ಗೆ ಇದು ರಾಜಕೀಯ ತಗೊಂಡೋಗ್ಬಿಡಿ ಅಂತ ಕೆಲವು ರೈತರು ಕೇಳಿದ ವಿಚಾರಗಳಿದ್ದಾವೆ. ಅವ್ರಿಗೆ ಏನ್ ಸಲಹೆ ಕೊಡ್ಬೇಕು ಅಂತ ಕೊಟ್ಟಿದೀವಿ. ಪ್ರೆಸ್ ಮೀಟ್ ಮಾಡೋಕೆ ಪ್ರೆಸ್ ಮೀಟ್ ಮಾಡಿದೀವಿ. ನೇರವಾಗಿ ರೈತರ ಜೊತೆ ಹೋರಾಟ ಮಾಡ್ತಾರೆ. ಬಿಡದಿಲ್ ಹೋರಾಟ ಮಾಡ್ತಾರಲ್ಲ, ಬಿಡದಿಲ್ ರಿಯಲ್ ಎಸ್ಟೇಟ್ ಇಲ್ವಾ? ರಿಯಲ್ ಎಸ್ಟೇಟ್ ಇಲ್ವಾ? ರಿಯಲ್ ಎಸ್ಟೇಟ್ ಆಗ್ಬಾರ್ದಂತ ಕುಮಾರಸ್ವಾಮಿ 20 ವರ್ಷದಿಂದ ರಿಯಲ್ ಎಸ್ಟೇಟ್ ಕಾರಣಕ್ಕೇನೆ ರೈತ ಕುಮಾರಸ್ವಾಮಿ ಹೋರಾಟ ಮಾಡ್ತಾ ಇಲ್ವಾ ಹೇಳ್ತಾರೆ. ಆ ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ವಿಡಿದಂತ ಒಂದು ಟೌನ್ಶಿಪ್ ಅವ್ರು ಹೇಳಿದ್ರು ಆರಂಭದಲ್ಲಿ ಭೂಮಿ ಕೊಡೋರು ಹಸಿರು ಶಾಲು, ಭೂಮಿ ಇಸ್ಕೊಳ್ಳೋರು ಹಸಿರು ಶಾಲು ಅಂತ. ಭೂಮಿ ನಮಗೆ ಕೊಡಿ ಅಂತ ಕೇಳಿದಾಗ ಕುಮಾರಸ್ವಾಮಿ ಏನ್ ಮಾಡಿದ್ರು, ಕೂಡಲೇ ಕೈ ಬಿಟ್ಟು. ಸರಿ ಮಂಜು ಕಿರಣ್ ಒಂದು ವಿಚಾರ ಇನ್ನೊಂದು ವಿಚಾರ. ಇವತ್ತು ಇಂಡಿಯಾ ಕೂಟ ಅಂತ ಮಾಡ್ಕೊಂಡಿದ್ದೇವೆ. ಟಿವಿಕೆನ ಎಲ್ಲಿ ತಮಿಳುನಾಡಲ್ಲಿ ಟಿವಿಕೆ ಪಕ್ಷ ಇಂಡಿಯಾ ಕೂಟ ಸೇರ್ಕಿದೆ. ಕೇವಲ 5 ಜನ MLA ಗೆದ್ದ ತಕ್ಷಣ ತಗೊಂಡೋಗಿ ಟಿವಿಕೆನ ಒಕ್ಕೂಟದಲ್ಲಿ ಸೇರಿಸ್ಕೊಂಡ್ರಲ್ಲ. ಇವತ್ತು ಒಂದು ಸಮಸ್ಯೆ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ. ಇವತ್ತು ಟಿವಿಕೆಯಲ್ಲಿ ಹೈಕಮಾಂಡ್ ಆಗಲಿ ಮತ್ತೆ ರಾಜ್ಯದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಟಿವಿಕೆ ಜೊತೆ ಒಳ್ಳೆ ಒಂದು ಸಮನ್ವತವಾದ ಸ್ನೇಹ ಇದೆಯಲ್ಲ, ಕುತ್ಕೊಂಡು ಯಾಕೆ ಬಗೆಹರಿಸ್ಬಿಟ್ಟು ಮೇಕೆದಾಟು ನೀನು ಬೆಂಗಳೂರಿಗೆ ಕೊಡ್ಬಾರ್ದು. ಇವರು ಇವತ್ತು ಅದ್ರಲ್ಲಿ ಯಾಕೆ ರಾಜಕಾರಣ ಮಾಡ್ತಾರೆ? ಆಯ್ತು, ಕುಮಾರಸ್ವಾಮಿ ಅವರು ಏನ್ ಹೇಳಿದ್ರು, ನೀವು ಒಂದೇ ಒಂದು ಮೀಟಿಂಗ್ ಕೊಡಿ ಸ್ಟಾಲಿನ್ ಜೊತೆ, ನಾನು ಇದು ಪರಿಹಾರ ಮಾಡ್ಕೊಡ್ತೀನಿ ಅಂತ. ಆ ಕೂಡ ಸಾಧ್ಯ ಆಯ್ತು ರಾಜ್ಯದ ಮುಖ್ಯಮಂತ್ರಿ ಕೈಲಿ. ಇವತ್ತು ನಾವು ಕೇಳಿದಿಷ್ಟೇ, ಇದು ರಾಜಕಾರಣ ಆಗಬಾರ್ದು. ಮೇಕೆದಾಟು ಅನ್ನೋ ವಿಚಾರ ನೀವೇನು ಪಾದಯಾತ್ರೆ ಮಾಡಿ ಬೆಂಗಳೂರು ನೀಡ್ತಿದ್ರು ಅಂತ ಪ್ರಮಾಣ ಮಾಡಿ ನೀವು ಏನು ಇವತ್ತು ಪ್ರಣಾಳಿಕೆ ಕೊಟ್ಟಿದ್ರು ಅದನ್ನ ಉಳಿಸ್ಕೊಳ್ಳಿ. ನಿಮ್ಮ ಮಾತನ್ನು ಉಳಿಸ್ಕೊಳ್ಳಿ. ಬೆಂಗಳೂರು ನೀಡ್ತಾನೆ. ಇವತ್ತು ಟಿವಿಕೆಯಲ್ಲಿ ಇಂಡಿಯಾ ಕೂಟಕ್ಕೆ ಸೇರ್ಕೊಂಡಿದ್ರಿ ನೀವು. ನಿಮ್ಮ ಹೈಕಮಾಂಡ್ ಹೇಳಿ, ರಾಜ್ಯದ ಮುಖ್ಯಮಂತ್ರಿ ನೀವೇ ಕುಂತಿದ್ದು ಸಮನ್ವಯವಾಗಿ ಫಸ್ಟ್ ಇದು ಮೇಕೆದಾಟು ಪರಿಹಾರ ಕೊಡುವಂತ ಕಾರ್ಯ ರಾಜ್ಯದ ಕಾಂಗ್ರೆಸ್ ನಿಮ್ದು ಉತ್ತರ ಮುಗಿದಿದ್ರೆ ಮಂಜು ಕಿರಣ್ ಮಾತನಾಡ್ತಾರೆ. ಮಂಜು ಕಿರಣ್ ಮಾತಾಡಿ ಸರ್. ಥ್ಯಾಂಕ್ ಯು ಸರ್. ಮಂಜು ಕಿರಣ್ ಅವರೇ. ಸರ್, ನಮ್ಮ ನಾಗೇಂದ್ರ ಸರ್ಗೆ ನಾನು ಕೇಳಿದಂಥ ಪ್ರಶ್ನೆ ದಯವಿಟ್ಟು ತಾವು ಮತ್ತೊಮ್ಮೆ ರಿಪೀಟ್ ಟೆಲಿಕಾಸ್ಟ್ ಮಾಡಿ ತೋರಿಸ್ಬಿಡಿ. ಅದನ್ನು ಆಲ್ರೆಡಿ ನೀವೇ ನನ್ನ ಬದಲಾಗಿ ನೀವು ಕ್ಲಾರಿಫೈ ಮಾಡಿದ್ರಿ. ಥ್ಯಾಂಕ್ ಯು. ನನ್ನ ಇಡೀ ಚರ್ಚೆನಲ್ಲಿ ನಾನು ದೇವೇಗೌಡರ ಬಗ್ಗೆ ಆಗಲಿ ಕುಮಾರಸ್ವಾಮಿ ಅವ್ರ ಬಗ್ಗೆ ಆಗಿ ಮಾತಾಡಿಲ್ಲ. ಇದು ಮತ್ತೆ ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ. ಅವ್ರಿಗೆ ಇನ್ನೊಂದ್ಸರಿ ಕೇಳಿಸಿ ನನ್ನ ಪ್ರಶ್ನೆನ. ನನ್ನ ಪ್ರಶ್ನೆ ನಾಗೇಂದ್ರ ಅವರೇ, ನಾನು ನೀವು ಮಾತಾಡಿದಾಗ ದಯವಿಟ್ಟು ನಾನು ಸುಮ್ಮನೆ ಇದ್ದೀನಿ. ಈಗ ನಾವು ಮಾತಾಡ್ಬೇಕಾದ್ರೆ ದಯವಿಟ್ಟು ತಾವು ಸುಮ್ಮನೆ ಇರಬೇಕು. ಕೇಳಿಸ್ಕೊಳ್ಳಿ. ರಾಜಕಾರಣಿ ತರ ವರ್ತಿಸಬಾರ್ದು. ವಿಚಾರ ಚರ್ಚೆಯಲ್ಲಿರ್ಲಿ. ವಿಚಾರ ಚರ್ಚೆ ಚರ್ಚೆ ಮಾಡೋಣ, ರಾಜಕಾರಣ ಬೇಡ. ನೀವು ವಿಚಾರನ ದಿಕ್ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದೀರಿ ನೀವು. ನಾನು ಒಬ್ಬ ರೈತ ಪರ ಹೋರಾಟಗಾರನಾಗಿ ನನ್ನ ಪ್ರಶ್ನೆ ನೇರ. ಬಿಡದಿಯಲ್ಲಿ ಇರುವ ಆನೇಕಲ್ ರೈತರ ಮೇಲೆ ಯಾಕಿಲ್ಲ?
ಸರ್ ನಾಗೇಂದ್ರ ಅವರಿಗೆ ದಯವಿಟ್ಟು ಸ್ವಲ್ಪ ಸಂಯಮ ಕಾಪಾಡ್ಕೊಳಕ್ ಹೇಳಿ. ಅವರು ಸಬ್ಜೆಕ್ಟ್ ನ ಡೈವರ್ಟ್ ಮಾಡ್ತಾ ಇದ್ದಾರೆ, ರಾಜಕೀಯಗೊಳಿಸ್ತಾ ಇದ್ದಾರೆ. ನಾವು ಮಾತಾಡ್ತಾ ಇರೋದು ವಿಚಾರದ ಬಗ್ಗೆ ಮಾತ್ರ ಪ್ರಸ್ತಾಪ ಇರಲಿ. ನನ್ನ ಪ್ರಶ್ನೆ ಇಷ್ಟೇ ಸರ್, ಬಿಡದಿ ಆ ರೈತರ ಮೇಲಿರುವಂತಹ ಪ್ರೇಮ ಪ್ರೀತಿ ಜಂಗಮಕೋಟೆ ರೈತರ ಮೇಲೆ ಯಾಕಿಲ್ಲ, ಆನೇಕಲ್ ರೈತರ ಮೇಲೆ ಯಾಕಿಲ್ಲ? ಇಷ್ಟೇ. ಇಲ್ಲಿ ನಾನು ದೇವೇಗೌಡರ ಬಗ್ಗೆ ಮಾತಾಡಿಲ್ಲ, ಕುಮಾರಸ್ವಾಮಿ ಬಗ್ಗೆ ಮಾತಾಡಿಲ್ಲ, ಯಾವುದೇ ರಾಜಕೀಯ. ಯಾಕೆ ನಮ್ಮ ನಾಡಗೌಡರಿಗೆ ನಾನು ಇವರು ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಕೇಳಿದೆ, ಅವ್ರಿಗೆ ಉತ್ತರ ಕೊಟ್ಟರು. ನಾವಿಲ್ಲಿ ಯಾವ್ದು ವೈಯಕ್ತಿಕವಾಗಿ ಪ್ರಶ್ನೆಗಳು ಮಾಡ್ತಾ ಇಲ್ಲ, ವಿಚಾರದ ಬಗ್ಗೆ ಪ್ರಶ್ನೆ ಮಾಡ್ತಾ ಇದೀವಿ. ಇದಕ್ಕೆ ಉತ್ತರ ಕೊಡ್ಲಿ ಸರ್. ಜಂಗಮ್ ಕೋಟೆಯಲ್ಲಿ ಯಾಕೆ ಪ್ರೀತಿ ಬರ್ತಾ ಇಲ್ಲ, ಆನೇಕಲ್ಲಲ್ಲಿ ಯಾಕೆ ಪ್ರೀತಿ ಬರ್ತಾ ಇಲ್ಲ? ಜಂಗಮ್ ಕೋಟೆ ರೌಡಿಗಳು ಕಳ್ಳರು ಅಂತ ಮಾತಾಡ್ತಾ ಇದ್ದಾರೆ, ಅದಕ್ಕೆ ಯಾಕೆ ಇವರು ಉತ್ತರ ಕೊಡ್ತಾ ಇಲ್ಲ ಸರ್? ಜಂಗಮ್ ಕೋಟೆ ರೈತರು ಕೂಡ ಇದೇ ರಾಜ್ಯದಲ್ಲಿ ಇರೋದು, ಆನೇಕಲ್ ಇರೋಂಥ ರೈತರು ಕೂಡ ಇದೇ ರಾಜ್ಯದಲ್ಲಿ ಇರೋದು. ಕೆಲವು ಸತಿ ರೈತರ ಹೋರಾಟದಲ್ಲಿ ನಾವು ಬಂದಾಗ ಮುಂದಾಳತ್ವ ತಗೊಂಡೋಗಿ ಏನಂತಾರೆ, ಬೇಡ ಸರ್ ರಾಜಕೀಯ ಬೆಳೆಸೋದು ಬೇಡ ಅಂತ ರೈತರು ಒಂದ್ಸತಿ ಕೆಲವು ಸತಿ ಮನವಿ ಮಾಡಿ ರಿಕ್ವೆಸ್ಟ್ ಮಾಡಿದ್ದಾರೆ. ಅದ್ರ ಪರವಾಗಿ ಕುತ್ಕೊಂಡು ಪ್ರೆಸ್ ಮೀಟ್ಗಳು ಮಾಡಿದ್ದೀವಿ. ನಾವು ಆ ರೈತರು ಬೇರೆ, ಈ ರೈತರು ಬೇರೆ, ಆ ಡಿಸ್ಟಿಕ್ ಬೇರೆ, ಈ ಡಿಸ್ಟಿಕ್ ಬೇರೆ ಯಾವತ್ತೂ ನಾವು ನೋಡಿಲ್ಲ. JDS ಪಕ್ಷದಲ್ಲಿ ಕುಮಾರಣ್ಣ ಆಗಲಿ JDS ಪಕ್ಷದಲ್ಲಿ ಇರುತ್ತೆ ಯಾರು ನೋಡಿಲ್ಲ. ಅಂತ ಒಂದು ಸಂದರ್ಭ ಬಂತು, ರೈತರು ನಾವು ಬೇಕು ಅಂತ ಖಂಡಿತವಾಗಿ ನಾವು ಆ ಬಂದು ಹೋರಾಟಕ್ಕೆ ಮುಂದೆ ನಿಂತ್ಕೊಳ್ತೀವಿ. ಆದರೆ ಎಲ್ಲ ನಡೆದು ರೈತರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವಾಗ ನಾವು ಬಂದಾಗ ಏನಾಗುತ್ತೆ, ರಾಜಕಾರಣ ಆಗುತ್ತೆ, ಅದು ಡೈವರ್ಷನ್ ಆಗುತ್ತೆ. ಇವತ್ತು ಬಿಡದಿ ವಿಚಾರದಲ್ಲಿ ಏನಾಗ್ತಾ ಇದೆ, ಇವತ್ತು ನಮಗೆ ಪಂಥಾನ ಕೊಟ್ಟರು ಬಂದ್ಬಿಡಿ ವಿಧಾನಸೌಧಕ್ಕೆ ಅಂದರು. ನಾವೇನು ಮಾಡಿದ್ವಿ, ಸಮಸ್ಯೆ ಜನರ ಮಧ್ಯೆ ಇದೆ, ಇಲ್ಲಿ ಬನ್ನಿ ಪರಿಹಾರ ಕೊಡೋಣ ಅಂತಂದು. ಓಟ್ ಬೇಕಾದ್ರೆ ಜನರ ಹತ್ರ ಬರ್ತಾರೆ, ಜನರ ಸಮಸ್ಯೆ ಬಗ್ಗೆ ಜನರ ಹತ್ರ ಬರಲ್ಲ ಇವರು. ಇವತ್ತು ಇವ್ರದೇ ಡಿಪಾರ್ಟ್ಮೆಂಟ್, ಇವತ್ತೇ ಸರ್ಕಾರ ಅಲ್ವಾ. ಇಂಥ ಸಂದರ್ಭದಲ್ಲಿ ರೈತರ ಮನಸ್ಥಿತಿಗೆ ನಾವು ಪರವಾಗಿ ಕೆಲಸ ಮಾಡಬೇಕು ಹೊರತು ರೈತರಿಗೆ ವಿರೋಧ ಆಗಬಾರ್ದು ಅನ್ನೋ ಒಂದೇ ಒಂದು ವಿಚಾರದಲ್ಲಿ ಈ ವಿಚಾರ ನಿಮ್ಗೆ ಹೇಳ್ತಾ ಇದ್ದೀನಿ.